ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಇಂಜಿನ್ ಇಂಧನ ಪೂರೈಕೆ ಸ್ಥಗಿತದ ಹಿನ್ನೆಲೆ ವಿಮಾನ ಪತನ. ವಿಮಾನ ದುರಂತದ ಪ್ರಾಥಮಿಕ ವರದಿ ಬಿಡುಗಡೆಯಾಗಿದೆ. ಯಾಕೆ ಇದು ವಿಮಾನ ಪತನಗುಂಟು, ಏನಾಯಿತು ಅನ್ನೋದರ ವಿಚಾರವಾಗಿ ಈಗ ಒಂದು ವರದಿ ಬಹಿರಂಗ ಆಗಿದೆ. ವಿಮಾನ ಅಪಘಾತ ತನಿಖಾ ದಳದಿಂದ 15 ಪುಟಗಳ ವರದಿಯನ್ನು ಸಲ್ಲಿಸಲಾಗಿದೆ. ಇನ್ನು ಅಹಮದಾಬಾದ್ನಲ್ಲಿ ನಡೆದಿದ್ದಂಥ ವಿಮಾನ ದುರಂತ, ಆ ವಿಮಾನ ದುರಂತದಲ್ಲಿ 260 ಜನ ಸಾವನ್ನಪ್ಪಿದ್ರು. ಇದಕ್ಕೆ ಕಾರಣ ಪ್ರಾಥಮಿಕ ವರದಿಯ ಪ್ರಕಾರ ಇಂಜಿನ್ ಇಂಧನ ಪೂರೈಕೆ ಸ್ಥಗಿತದ ಹಿನ್ನೆಲೆ ವಿಮಾನ ಪತನವಾಗಿದೆ ಅನ್ನುವಂತಹ ವಿಮಾನ ದುರಂತದ ಪ್ರಾಥಮಿಕ ವರದಿ ಈಗ ಬಿಡುಗಡೆ ಆಗಿದೆ. ನೋಡಿ, ಇಂಜಿನ್ ಇಂಧನ ಸ್ಥಗಿತಗೊಂಡಿದ್ದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅನ್ನುವಂತಹ ಪ್ರಾಥಮಿಕ ವರದಿ ಈಗ ಬಹಿರಂಗಗೊಂಡಿದೆ. ಅಲ್ಲಿಗೆ ಇಂಜಿನ್ ಇಂಧನ ಸ್ಥಗಿತಗೊಂಡಿದ್ದು ಆ ಫೋರ್ಸ್ ಏನು ಸಿಗಲಿಲ್ಲ, ಟೇಕ್ ಆಫ್ ಆಗೋದಕ್ಕೆ, ಕ್ರೂಸ್ ಲೆವೆಲ್ಗೆ ಹೋಗೋದಕ್ಕೆ ಆಗಲೇ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇರುವಾಗಲೇ ಈಗ ಪ್ರಾಥಮಿಕ ವರದಿಯಲ್ಲಿ ಬಹಿರಂಗ ಆಗಿರೋದು ಕೂಡ ಅದೇ. ಇಂಜಿನ್ ಇಂಧನ ಪೂರೈಕೆ ಸ್ಥಗಿತಗೊಂಡಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಇದು ಪ್ರಾಥಮಿಕ ವರದಿ, 15 ಪುಟಗಳ ಒಂದು ಪ್ರಾಥಮಿಕ ವರದಿ ಈಗ ರಿಲೀಸ್ ಆಗಿದೆ. ಅದರಲ್ಲಿ ಈ ವಿಚಾರ ಬಹಿರಂಗ ಆಗಿದೆ. ಇಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತಗೊಂಡಿರುವಂಥದ್ದು ವಿಮಾನ ದುರಂತಕ್ಕೆ ಕಾರಣ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಒಂದು ವಿಮಾನ ದುರಂತದಲ್ಲಿ 260 ಜನ ಸಾವನ್ನಪ್ಪಿದರು. ಈ 260 ಜನ ಸಾವನ್ನಪ್ಪಿದ ನಂತರ ಈ ವಿಚಾರ ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಜಗತ್ತಿನಲ್ಲಿಯೇ ಭಾರಿ ಆತಂಕಕ್ಕೆ, ಚರ್ಚೆಗೆ ಕಾರಣ ಆಗಿತ್ತು. ಆಗಿದ್ದಾದರೂ ಏನು, ಅದು ಹೇಗೆ ದಿಢೀರಂತ ವಿಮಾನ ಪತನ ಆಯಿತು? ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನ ಆಗಿತ್ತು. ಆ ಒತ್ತಡ ಸಿಗಲಿಲ್ಲ ಟೇಕ್ ಆಫ್ ಆಗೋದಕ್ಕೆ. ಹೀಗಾಗಿ ಅನಿವಾರ್ಯವಾಗಿ ಈ ರೀತಿಯ ದುರಂತ ನಡೆದು ಹೋಯಿತು ಅನ್ನುವಂಥದ್ದಿತ್ತು. ಈಗ ಇಂಜಿನ್ ಇಂಧನ ಪೂರೈಕೆ ಸ್ಥಗಿತಗೊಂಡಿದ್ದೇ ವಿಮಾನ ದುರಂತಕ್ಕೆ ಕಾರಣ ಅನ್ನುವಂತಹ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಇಂಜಿನ್ ಇಂಧನ ಪೂರೈಕೆ ಸ್ಥಗಿತದ ಹಿನ್ನೆಲೆ ವಿಮಾನ ಪತನ. ವಿಮಾನ ದುರಂತದ ಪ್ರಾಥಮಿಕ ವರದಿ ಬಿಡುಗಡೆಯಾಗಿದೆ. ಯಾಕೆ ಇದು ವಿಮಾನ ಪತನಗುಂಟು, ಏನಾಯಿತು ಅನ್ನೋದರ ವಿಚಾರವಾಗಿ ಈಗ ಒಂದು ವರದಿ ಬಹಿರಂಗ ಆಗಿದೆ. ವಿಮಾನ ಅಪಘಾತ ತನಿಖಾ ದಳದಿಂದ 15 ಪುಟಗಳ ವರದಿಯನ್ನು ಸಲ್ಲಿಸಲಾಗಿದೆ. ಇನ್ನು ಅಹಮದಾಬಾದ್ನಲ್ಲಿ ನಡೆದಿದ್ದಂಥ ವಿಮಾನ ದುರಂತ, ಆ ವಿಮಾನ ದುರಂತದಲ್ಲಿ 260 ಜನ ಸಾವನ್ನಪ್ಪಿದ್ರು. ಇದಕ್ಕೆ ಕಾರಣ ಪ್ರಾಥಮಿಕ ವರದಿಯ ಪ್ರಕಾರ ಇಂಜಿನ್ ಇಂಧನ ಪೂರೈಕೆ ಸ್ಥಗಿತದ ಹಿನ್ನೆಲೆ ವಿಮಾನ ಪತನವಾಗಿದೆ ಅನ್ನುವಂತಹ ವಿಮಾನ ದುರಂತದ ಪ್ರಾಥಮಿಕ ವರದಿ ಈಗ ಬಿಡುಗಡೆ ಆಗಿದೆ. ನೋಡಿ, ಇಂಜಿನ್ ಇಂಧನ ಸ್ಥಗಿತಗೊಂಡಿದ್ದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅನ್ನುವಂತಹ ಪ್ರಾಥಮಿಕ ವರದಿ ಈಗ ಬಹಿರಂಗಗೊಂಡಿದೆ. ಅಲ್ಲಿಗೆ ಇಂಜಿನ್ ಇಂಧನ ಸ್ಥಗಿತಗೊಂಡಿದ್ದು ಆ ಫೋರ್ಸ್ ಏನು ಸಿಗಲಿಲ್ಲ, ಟೇಕ್ ಆಫ್ ಆಗೋದಕ್ಕೆ, ಕ್ರೂಸ್ ಲೆವೆಲ್ಗೆ ಹೋಗೋದಕ್ಕೆ ಆಗಲೇ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇರುವಾಗಲೇ ಈಗ ಪ್ರಾಥಮಿಕ ವರದಿಯಲ್ಲಿ ಬಹಿರಂಗ ಆಗಿರೋದು ಕೂಡ ಅದೇ. ಇಂಜಿನ್ ಇಂಧನ ಪೂರೈಕೆ ಸ್ಥಗಿತಗೊಂಡಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಇದು ಪ್ರಾಥಮಿಕ ವರದಿ, 15 ಪುಟಗಳ ಒಂದು
ಪ್ರಾಥಮಿಕ ವರದಿ ಈಗ ರಿಲೀಸ್ ಆಗಿದೆ. ಅದರಲ್ಲಿ ಈ ವಿಚಾರ ಬಹಿರಂಗ ಆಗಿದೆ. ಇಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತಗೊಂಡಿರುವಂಥದ್ದು ವಿಮಾನ ದುರಂತಕ್ಕೆ ಕಾರಣ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಒಂದು ವಿಮಾನ ದುರಂತದಲ್ಲಿ 260 ಜನ ಸಾವನ್ನಪ್ಪಿದರು. ಈ 260 ಜನ ಸಾವನ್ನಪ್ಪಿದ ನಂತರ ಈ ವಿಚಾರ ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಜಗತ್ತಿನಲ್ಲಿಯೇ ಭಾರಿ ಆತಂಕಕ್ಕೆ, ಚರ್ಚೆಗೆ ಕಾರಣ ಆಗಿತ್ತು. ಆಗಿದ್ದಾದರೂ ಏನು, ಅದು ಹೇಗೆ ದಿಢೀರಂತ ವಿಮಾನ ಪತನ ಆಯಿತು? ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನ ಆಗಿತ್ತು. ಆ ಒತ್ತಡ ಸಿಗಲಿಲ್ಲ ಟೇಕ್ ಆಫ್ ಆಗೋದಕ್ಕೆ. ಹೀಗಾಗಿ ಅನಿವಾರ್ಯವಾಗಿ ಈ ರೀತಿಯ ದುರಂತ ನಡೆದು ಹೋಯಿತು ಅನ್ನುವಂಥದ್ದಿತ್ತು. ಈಗ ಇಂಜಿನ್ ಇಂಧನ ಪೂರೈಕೆ ಸ್ಥಗಿತಗೊಂಡಿದ್ದೇ ವಿಮಾನ ದುರಂತಕ್ಕೆ ಕಾರಣ ಅನ್ನುವಂತಹ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸ್ಫೋಟಕ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಇಂಜಿನ್ ಇಂಧನ ಪೂರೈಕೆ ಸ್ಥಗಿತದ ಹಿನ್ನೆಲೆ ವಿಮಾನ ಪತನ. ವಿಮಾನ ದುರಂತದ ಪ್ರಾಥಮಿಕ ವರದಿ ಬಿಡುಗಡೆಯಾಗಿದೆ. ಯಾಕೆ ಇದು ವಿಮಾನ ಪತನಗೊಂಡು ಏನಾಯಿತು ಅನ್ನೋದರ ವಿಚಾರವಾಗಿ ಈಗ ಒಂದು ವರದಿ ಬಹಿರಂಗ ಆಗಿದೆ. ವಿಮಾನ ಅಪಘಾತ ತನಿಖಾ ದಳದಿಂದ 15 ಪುಟಗಳ ವರದಿಯನ್ನು ಸಲ್ಲಿಸಲಾಗಿದೆ. ಇನ್ನು ಅಹಮದಾಬಾದ್ನಲ್ಲಿ ನಡೆದಿದ್ದಂಥ ವಿಮಾನ ದುರಂತ, ಆ ವಿಮಾನ ದುರಂತದಲ್ಲಿ 260 ಜನ ಸಾವನ್ನಪ್ಪಿದರು. ಇದಕ್ಕೆ ಕಾರಣ ಪ್ರಾಥಮಿಕ ವರದಿಯ ಪ್ರಕಾರ ಇಂಜಿನ್ ಇಂಧನ ಪೂರೈಕೆ ಸ್ಥಗಿತದ ಹಿನ್ನೆಲೆ ವಿಮಾನ ಪತನವಾಗಿದೆ ಅನ್ನುವಂತಹ ವಿಮಾನ ದುರಂತದ ಪ್ರಾಥಮಿಕ ವರದಿ ಈಗ ಬಿಡುಗಡೆ ಆಗಿದೆ. ನೋಡಿ, ಇಂಜಿನ್ ಇಂಧನ ಸ್ಥಗಿತಗೊಂಡಿದ್ದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅನ್ನುವಂತಹ ಪ್ರಾಥಮಿಕ ವರದಿ ಈಗ ಬಹಿರಂಗಗೊಂಡಿದೆ. ಅಲ್ಲಿಗೆ ಇಂಜಿನ್ ಇಂಧನ ಸ್ಥಗಿತಗೊಂಡಿದ್ದು ಆ ಫೋರ್ಸ್ ಏನು ಸಿಗಲಿಲ್ಲ, ಟೇಕ್ ಆಫ್ ಆಗೋದಕ್ಕೆ, ಕ್ರೂಸ್ ಲೆವೆಲ್ಗೆ ಹೋಗೋದಕ್ಕೆ ಆಗಲೇ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇರುವಾಗಲೇ ಈಗ ಪ್ರಾಥಮಿಕ ವರದಿಯಲ್ಲಿ